ಆಜಿ ಮಸಾಲಾ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾವೇರಿ ನೀರು ಕರ್ನಾಟಕದ ಜೀವನಾಡಿ. ಆದ್ರೀಗ ಇದೇ ಕಾವೇರಿ ನೀರು ರಾಜ್ಯದ ಆತಂಕಕ್ಕೆ ಕಾರಣವಾಗಿದೆ. ಸಿಡಬ್ಲ್ಯೂಆರ್ಸಿ ಮಧ್ಯಂತರ ಆದೇಶದ ಪ್ರಕಾರ ತಮಿಳುನಾಡಿಗೆ ನೀರು ಹರಿಸಬೇಕಾದ ಸ್ಥಿತಿ ಬಂದಿದ್ದು, ಬೆಂಗಳೂರಿಗೆ ದೊಡ್ಡ ಕಂಟಕ ಎದುರಾಗುವ ಸಾಧ್ಯತೆ ಇದೆ. ಹಾಗಿದ್ರೆ ಕೆಆರ್ಎಸ್ನಲ್ಲಿ ಎಷ್ಟು ನೀರಿದೆ, ಮಳೆ ಕೈಕೊಟ್ರೆ ಯಾವ ಸ್ಥಿತಿ ಬರುತ್ತೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕೆ ಮತ್ತೊಂದು ಶಾಕ್. ರಾಜಧಾನಿ ಬೆಂಗಳೂರಿಗೆ ಕಾದಿದೆ ಗಂಡಾಂತರ. ಇಡೀ ಬೆಂಗಳೂರಿನ ಜನರ ನೀರಿನ ದಾಹವನ್ನ ಇಂಗಿಸುತ್ತಿರೋ ಕಾವೇರಿ ನೀರಿನ ವಿವಾದ ಮತ್ತೊಮ್ಮೆ ಆತಂಕ ಸೃಷ್ಟಿಸಿದೆ. ಒಂದು ಕಡೆ ಸಿಡಬ್ಲ್ಯೂಆರ್ಸಿ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಮಧ್ಯಂತರ ಆದೇಶ ಕೊಟ್ಟಿದೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟು ಆತಂಕ ಸೃಷ್ಟಿಸಿದೆ. ಇದರ ನಡುವೆ ಸಿಡಬ್ಲ್ಯೂಆರ್ಸಿ ಆದೇಶ ಪಾಲನೆ ಮಾಡಿದ್ದೇ ಆದ್ರೆ ಬೆಂಗಳೂರಿಗೆ ದೊಡ್ಡ ಜಲಸಂಕಟ ಎದುರಾಗೋ ಸಾಧ್ಯತೆ ಇದೆ. ಸಿಡಬ್ಲ್ಯೂಆರ್ಸಿ ಮಧ್ಯಂತರ ಆದೇಶದಂತೆ 5 ಟಿಎಂಸಿ ನೀರು ತಮಿಳುನಾಡಿಗೆ ಹರಿಸಿದ್ರೆ ಕೆಆರ್ಎಸ್ ಡ್ಯಾಮಿನ ನೀರಿನ ಮಟ್ಟ 76 ಅಡಿಗೆ ಕುಸಿಯಲಿದೆ. ಇದರ ಜೊತೆಗೆ ಜಾನುವಾರುಗಳಿಗೆ ಕುಡಿಯುವ ನೀರಿಗಾಗಿ ನಾಲೆಗಳಿಗೆ ನೀರು ಹರಿಸೋ ಅನಿವಾರ್ಯತೆ ಇದೆ. ಮಳೆ ಸಂಪೂರ್ಣವಾಗಿ ಕೈಕೊಟ್ರೆ ಬೆಂಗಳೂರು ಸೇರಿದಂತೆ ಕಾವೇರಿ ಕೊಳ್ಳದ ನಗರಗಳಿಗೆ ಕುಡಿಯುವ ನೀರಿಗೂ ಹಾಹಾಕಾರ ಸೃಷ್ಟಿಯಾಗುವುದು ಖಚಿತ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಮಳೆ ಸಂಪೂರ್ಣ ಕ್ಷೀಣಿಸಿದೆ. ರಾಜ್ಯದಲ್ಲಿ ಬರಗಾಲದ ವಾತಾವರಣ ನಿರ್ಮಾಣವಾಗಿದ್ದು, ಸದ್ಯ ಕಾವೇರಿ ಜಲಾಶಯದಲ್ಲಿ ಕೇವಲ 91.80 ಅಡಿ ನೀರಿನ ಸಂಗ್ರಹವಿದೆ. ಅಂದ್ರೆ 17 ಟಿಎಂಸಿ ನೀರು ಸಂಗ್ರಹವಾಗಿದೆ. ಹಾಗಾದ್ರೆ ಬೆಂಗಳೂರಿಗೆ ಪ್ರತಿದಿನ ಎಷ್ಟು ನೀರು ಬೇಕು ಅನ್ನೋದನ್ನ ನೋಡೋದಾದ್ರೆ ಬೆಂಗಳೂರಿಗೆ ಕಾವೇರಿ ಪ್ರತಿದಿನ 1450 MLD ಅಗತ್ಯವಿದೆ. 96 ಲಕ್ಷ ಜನರು ಕಾವೇರಿ ಫಲಾನುಭವಿಗಳಿದ್ದಾರೆ. ಪ್ರತಿ ತಿಂಗಳಿಗೆ 1.5 ರಿಂದ 1.6 ಟಿಎಂಸಿ ಅಗತ್ಯವಿದೆ. ವಾರ್ಷಿಕವಾಗಿ 24 ರಿಂದ 27 ಟಿಎಂಸಿ ನೀರು ಬೇಕಾಗಿದೆ. ಒಂದು ಕಡೆ ನ್ಯಾಯಮಂಡಳಿ ಆದೇಶ, ಮತ್ತೊಂದು ಕಡೆ ಬೆಂಗಳೂರಿಗೆ ಕುಡಿಯುವ ನೀರಿನ ಚಿಂತೆ. ಮುಂಗಾರು ಕೈಕೊಟ್ಟಿರೋ ಬೆನ್ನಲ್ಲೇ ರಾಜ್ಯಕ್ಕೆ ದೊಡ್ಡ ಸವಾಲು ಎದುರಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ನ್ಯಾಯಮಂಡಳಿ ಆದೇಶದ ಪ್ರಕಾರ ತಮಿಳುನಾಡಿಗೆ ನೀರು ಹರಿಸುತ್ತಾ, ಇಲ್ಲ ಕುಡಿಯುವ ನೀರಿನ ಅಗತ್ಯತೆ ಕಾರಣ ಒಡ್ಡು ನಿರಾಕರಣೆ ಮಾಡುತ್ತಾ ಕಾದು ನೋಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.